ಸರ್ ನಾನು. ಆದ್ರೆ ಹೆಣ್ಮಕ್ಳಿಗೆ ಒಂದು ನಾನು ಹೇಳ್ತೀನಿ, ದಯವಿಟ್ಟು ಗಂಡಸರನ್ನ ನೀವು ಪರೀಕ್ಷೆ ಮಾಡಬೇಡಿ. ನೀವ್ ಎಲ್ಲಿ ಹೋಗ್ತೀರಾ, ಯಾಕೆ ಇಷ್ಟು ಲೇಟು ಅಂತ ದಯವಿಟ್ಟು ಕೇಳಬೇಡಿ. ನೀವು ಎಷ್ಟು ಅವ್ರನ್ನ ಹದ್ದು ಬಸ್ತಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತೀರೋ ಅವರಷ್ಟು ಹದ್ದು ಬಸ್ತನ್ನ ಮೀರ್ತಾರೆ. ನೀವು ಸುಮ್ಮನೆ ಇರಿ, 9 ಗಂಟೆಗೆ ತಪ್ಪಾಗಿ ಮನೆಗೆ ಬರ್ತಾರೆ. ಏನೋ 9 ಗಂಟೆಗೆ ಮನೆ ಬಂದ್ರೆ 11ಕ್ಕೆ ಬರ್ತೀನಿ ನೋಡು ಅಂತಾರೆ. ಅದಕ್ಕೆ ನೀವು ಸುಮ್ಮನೆ ಇರಬೇಕು. ಒಬ್ಳಿಗೆ ತುಂಬಾ ಕಾಡ್ತಿದ್ಲು ಗಂಡನ, ಅವ್ನು ಎಲ್ಲೇ ಹೋಗ್ಲಿ ಫೋನ್ ಮಾಡೋದು, ತಲೆ ಕೆಟ್ಟೋಗಿತ್ತು ಅವ್ನಿಗೆ. ಎಷ್ಟು ಮೊಬೈಲ್ ಇಟ್ರು ಎಲ್ಲಾ ನಂಬರ್ಗಳನ್ನ ಹುಡುಕಿ ಅದಕ್ಕೆ ಫೋನ್ ಮಾಡ್ತಿದ್ಲು. ಅಂತವಳು 15 ದಿವಸ ಗಂಡನ್ ಬಿಟ್ಟು ತವ್ರ ಮನೆಗೆ ಹೋಗ್ಬೇಕಾಗಿ ಬಂತು. ಹೋದ 2 ಗಂಟೆಗೆನೆ ಫೋನ್ ಮಾಡಿದ್ಲು ಮಾತಾಯಿ. ಹಲೋ, ಫೋನ್ ಎತ್ತಿದ, ಎಲ್ಲಿದ್ದೀರಾ? ಮನೇಲಿದ್ದೀನಿ, ಇನ್ನೆಲ್ಲ ಹೋಗ್ಲಿ, ಸುಳ್ಳು ಹೇಳ್ಬೇಡಿ, ನಾವು ಹೊರಟ ತಕ್ಷಣ ಹೊರಡ್ತೀರಾ ಪೊಲಿಯಲ್ಲಕ್ಕೆ. ಎಲ್ಲಿದ್ದೀರ ಹೇಳಿ? ಮನೇಲೇ ಇದ್ದೀರಿ ಕಣೆ. ಮನೇಲಿದ್ದೀರಾ? ಗ್ಯಾರಂಟಿ ಏನೋ? ಏನ್ ಗ್ಯಾರಂಟಿ ಕೊಡ್ಲಿ? ಎಲ್ಲಿ ಮಿಕ್ಸಿ ಹಾಕಿ ನೋಡೋಣ. ಪಾಪ ಅಡಿಗೆ ಮನೆಗೆ ಹೋದ, ಗುರ್ರ ಅಂತ ಮಿಕ್ಸಿ ಹಾಕಿ ಫೋನ್ ಇಟ್ಟ. ಆಯ್ತು ಇಡಿ ಇಟ್ಟ. ತಿರ್ಗಾ 4 ಗಂಟೆಗೆ ಮತ್ತೆ ಫೋನ್ ಮಾಡಿದ್ರು. ರೀ ಎಲ್ಲಿದ್ದೀರಾ? ಮನೆ ಇದ್ದೀನಿ ಕಣೆ. ಸುಳ್ಳು ಹೇಳ್ಬೇಡಿ, ಮಿಕ್ಸಿ ಹಾಕಿ ತಿರ್ಗಾ ಮತ್ತೆ ರಾತ್ರಿ 9 ಗಂಟೆಗೆ, ಹಲೋ ಎಲ್ಲಿದ್ದೀರಾ? ಮನೆ ಇದ್ದೀನಿ ಕಣೆ. ಅಯ್ಯೋ ಸುಳ್ಳು ಹೇಳ್ಬೇಡಿ, ಮಿಕ್ಸಿ ಹಾಕ್ಲಾ? ಮಿಕ್ಸಿ ಹಾಕಿಲ್ಲ. ದಿವ್ಸಕ್ಕೆ 3 ಸಾರಿ ಫೋನ್ ಮಾಡೋದು, ಮಿಕ್ಸಿ ಹಾಕೋದು, ಫೋನ್ ಮಾಡೋದು. 15 ದಿವಸ ಆಯ್ತು ಸ್ನೇಹಿತರೆ. ತವ್ರ ಮನೆ ಮುಗಿಸ್ಕೊಂಡು ಹೆಂಡತಿ ಮನೆಗೆ ಬಂದ್ಲು. ಗಂಡ ಮನೇಲಿಲ್ಲ. ಮಗ ಕೂತಾನ ಕಟ್ಟೆ ಮೇಲೆ. ಏನೋ ಎಲ್ಲಿ ನಿಮ್ಮಪ್ಪ? 15 ದಿವಸ ಆಯ್ತಮ್ಮ ಮಿಕ್ಸಿ ತಗೊಂಡು ಎಲ್ಲೇ ಹೋಗವನ.